ಮಕ್ಕಳೇ ನೋಡಿ ಡಿಫರೆನ್ಸ್ ಆಫ್ ಸೆಟ್ ಇದು ಮೂರನೇ ಆಪರೇಷನ್ ಡಿಫರೆನ್ಸ್ ಆಫ್ ಸೆಟ್. ಅದನ್ನು ಹೇಗೆ ಡಿಫರೆನ್ಸ್ ಅಂತ ಹೇಳಿದರೆ ಎ ಮೈನಸ್ ಬಿ. ಇದ್ರೊಳಗೆ ನೋಡಿ ಎ ಮೈನಸ್ ಬಿ ಅಂತ ಹೇಳಿದರೆ ಬಿ ಮೈನಸ್ ಎ ಅಂತ ಹೇಳಿದರೆ ಡಿಫ್ರೆನ್ಸ್ ಇದೆ. ಅಂದರೆ ಇವಾಗ 3 ಮೈನಸ್ 2 ಈಕ್ವಲ್ಸ್ ಟು 1 ಆಗುತ್ತೆ. ಅದೇ 2 ಮೈನಸ್ 3 ಮಾಡಿದರೆ -1 ಆಗುತ್ತೆ. ಸೊ ಇದರೊಳಗೆ ಭಾಳ ಡಿಫ್ರೆನ್ಸ್ ಇರುತ್ತೆ. ಡಿಫ್ರೆನ್ಸ್ ಆಫ್ ಸೆಟ್ನಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಇದನ್ನು ಏನಂತ ಹೇಳಿದರೆ ಸೆಟ್ ಆಫ್ ಆಲ್ ದ ಎಲಿಮೆಂಟ್ಸ್ ಆಫ್ ಎ, ಅಂದರೆ ಫಸ್ಟ್ ಸೆಟ್ನಲ್ಲಿ ಬರುವ ಎಲ್ಲ ಎಲಿಮೆಂಟ್ಸ್ನ ಇಡ್ತಾರೆ. ಆದರೆ ಬಿಯಲ್ಲಿ ಏನಿರುತ್ತೆ ಅಲ್ಲ ಇವೆರಡು ಕಾಮನ್ ಇರುತ್ತೆ, ಅದನ್ನು ಸರಿಸ್ಬಿಡ್ತಾರೆ. ಬಿದ ಎಲಿಮೆಂಟ್ಸ್ ಬರಲ್ಲ. ಇದು ಅರ್ಥ ಆಗಲಿಲ್ಲ ಅನಿಸುತ್ತೆ. ನೋಡಿ ಫಸ್ಟ್ ಆಫ್ ಆಲ್ ಎಕ್ಸಾಂಪಲ್ ಮಾಡೋಣ. ಇದು ಥೆರಾಟಿಕಲ್ ಪಾರ್ಟ್ ಫಸ್ಟ್ ಕಂಪ್ಲೀಟ್ ಮಾಡೋಣ. ಬಿ ಎ ಮೈನಸ್ ಬಿ ಇದೇನೆಂದರೆ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಬಟ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಬಿ. ಇಲ್ಲ ಇದನ್ನು ಎ ಮೈನಸ್ ಬಿಗೆ, ಆಮೇಲೆ ಬಿ ಮೈನಸ್ ಎಗೆ. ಈಗ ಡೈಗ್ರಾಮ್ ನೋಡಿ, ಡೈಗ್ರಾಮ್ನಲ್ಲಿ ಎ ಮೈನಸ್ ಬಿಯಲ್ಲಿ ಫಸ್ಟ್ ಆಫ್ ಆಲ್ ಈ ಕಾಮನ್ ಇದೆಯಲ್ಲ, ಈ ಕಾಮನ್ ಏರಿಯಾ ಶೇಡ್ ಮಾಡಬಾರ್ದು. ಇದು ಬಿಡಬೇಕು, ಕಾಮನ್ ಏರಿಯಾ ಬಿಡಬೇಕು. ಇದನ್ನಷ್ಟೇ ಶೇಡ್ ಮಾಡಬೇಕು. ಎ ಮೈನಸ್ ಬಿ ಅಂದರೆ ಫಸ್ಟ್ ಸೆಟ್ ಅಷ್ಟೇ ಶೇಡ್ ಮಾಡಬೇಕು. ಇದು ನೋಡಿ ಬಿ ಮೈನಸ್ ಎ ಇದೆ ಅಂದರೆ ಇಲ್ಲಿ ಫಸ್ಟ್ ಸೆಟ್ ಏನಿದೆಯಲ್ಲ ಅದನ್ನಷ್ಟೇ ಶೇಡ್ ಮಾಡಬೇಕು. ನಾ ಹೇಳ್ತಿರೋದು ಫಸ್ಟ್ ಸೆಟ್, ಫಸ್ಟ್ ಸರ್ಕಲ್ ಅಲ್ಲ, ಫಸ್ಟ್ ಸೆಟ್. ಯಾವ್ದು ಫಸ್ಟ್ ಸೆಟ್ ಬರುತ್ತೆ, ಇದು ಎ ಇದೆ, ಇದು ಬಿ ಇದೆ. ಓಕೆ, ಇದನ್ನು ಫಸ್ಟ್ ಶೇಡ್ ಮಾಡ್ತೀವಿ. ಇದು ಯೂನಿವರ್ಸಲ್ ಸೆಟ್ ಇದೆಯಲ್ಲ, ಇದನ್ನು ಫುಲ್ ವೆನ್ ಡೈಗ್ರಾಮ್ಸ್ನಲ್ಲಿ ಈ ಥರ ಮಾಡ್ತಾರೆ. ಈಗ ನೋಡಿ ಡಿಫ್ರೆನ್ಸ್. ಫಸ್ಟ್ ಆಫ್ ಆಲ್ ಇಲ್ಲಿ ಹೇಳಿದೆಲ್ಲ 3 ಮೈನಸ್ 2 ಬೇರೆ ಇರುತ್ತೆ, 2 ಮೈನಸ್ 3 ಬೇರೆ ಇರುತ್ತೆ. ಅದೇ ರೀತಿಯಲ್ಲಿ ಎ ಮೈನಸ್ ಬಿ ಸೆಟ್ನಲ್ಲಿ ಡಿಫ್ರೆನ್ಸ್ ತೆಗೆಯುವಾಗ ಬೇರೆ ಬೇರೆ ಇರುತ್ತೆ. ಫಸ್ಟ್ ಆಫ್ ಆಲ್ ನೋಡಿ ಎ 1 2 3 4 ಇದೆ, ಸಿ ಬಿ ಇದೆ 1 2 5 6, ಸಿ 2 6 2 3, ಡಿ ಇದೆ 5. ಇದನ್ನು ಡಾಟಾ ಕೊಟ್ಟಿದ್ದಾರೆ. ನಮಗೆ ಹುಡುಕಕ್ಕೆ ಏನಂದಿದ್ದಾರೆ ಎ ಮೈನಸ್ ಬಿ. ಫಸ್ಟ್ ಆಫ್ ಆಲ್ ಇದ್ರ ಎಲಿಮೆಂಟ್ಸ್ ಬರುತ್ತೆ, ಇದರ ಎಲಿಮೆಂಟ್ಸ್ ಬರಲ್ಲ. ಇವಾಗ ನೀವು ಕೇಳ್ಬೋದು ಮೈನಸ್ ಅಂತ ಏಕೆ ಹಾಕಿದ್ದೀರಿ ಅಂತೇಳಿ. ಫಸ್ಟ್ ಆಫ್ ಆಲ್ ನೋಡಿ 1 ಕಾಮನ್ ಇದೆ, ಇದನ್ನು ತೆಗೆದುಹಾಕ್ರಿ. 2 ಕಾಮನ್ ಇದೆ, ತೆಗೆದುಹಾಕ್ರಿ. 3 ಇದರೊಳಗಿದೆ, ಇದ್ರೊಳಗೆ 3 ಇಲ್ಲ. ಸೊ ಅದಕ್ಕೋಸ್ಕರ 3 ಇಲ್ಲಿ ಬರೀತೇವೆ. ಅಂದರೆ ಇದ್ರೊಳಗೆ ಏನು ಕಾಮನ್ ಇದೆ ಫಸ್ಟ್ ಅದನ್ನು ತೆಗಿಬೇಕು. ಆಯಿತಾ? 4 ಇದೆ, ಇಲ್ಲಿ 4 ಇದೆ, ಇಲ್ಲಿ 4 ಇಲ್ಲ. ಸೊ 4 ಇಲ್ಲಿ ಬರೀಬೇಕು. ಇವಾಗ ನೋಡಿ ನೀವು ಅನ್ಬೋದು ಇಲ್ಲಿ 5 ಇಲ್ಲ, ಇಲ್ಲಿ 5 ಇದೆ, ಅಂದರೆ 5 ಬರಿಬೋದಾ? ಇದ್ರದ್ದು ಎಲಿಮೆಂಟ್ಸ್ ಬರಲ್ಲ, ಇದ್ರದ್ದು ಅಷ್ಟೇ ಎಲಿಮೆಂಟ್ಸ್ ಬರುತ್ತೆ. ಮತ್ತು ಬಂದ ಕೂಡಲೇ ಇದ್ರೊಳಗೆ ಯಾವ್ದು ಕಾಮನ್ ಇರುತ್ತಲ್ಲ ಅದನ್ನು ತೆಗೆದು ಹಾಕಬೇಕು. ನೀವು ಅನ್ಬೋದು -5 -6 ಬರಿಬೋದಲ್ಲ ಸರ್? ಇಲ್ಲ, ಬರೋಕ್ಕಾಗಲ್ಲ. ಇಟ್ ಈಸ್ ಟೋಟಲಿ ರಾಂಗ್. ಇದ್ರದ್ದು ಎಲಿಮೆಂಟ್ಸ್ ಅಷ್ಟೇ ಬರುತ್ತೆ. ಆಯಿತಾ? 5 6 ಇದ್ರದ್ದು ಏನು ರೋಲ್ ಇಲ್ಲ. ಇದ್ರೊಳಗೆ ಏನಾದರೂ 5 6 ಇತ್ತಂದರೆ ಇದು ಕಟ್ ಆಗ್ತಿತ್ತು, ಅಂದರೆ ಬರ್ತಿರ್ಲಿಲ್ಲ. 5 6 ಇದ್ರೊಳಗೆ ಇಲ್ಲ, ಇದ್ರೊಳಗೆ ಇದೆ ಅಂತ ಹೇಳಿದರೆ ಇದ್ರದ್ದು ಏನು ರೋಲ್ ಇಲ್ಲ. ಇದ್ರದ್ದು ಎರಡೇ ನಂಬರ್ಸಿಂದ ರೋಲ್ ಇರೋದು. ಸೊ ಎ ಮೈನಸ್ ಬಿ ಅಂತ ಹೇಳಿದರೆ 3 4. ಇದ್ರೊಳಗೆ ಏನಿದೆಯಲ್ಲ, ಇದ್ರೊಳಗೆ ಏನಿದೆ ಕಾಮನ್ ಅದನ್ನು ತೆಗಿಬೇಕು. ಇದ್ರೊಳಗೆ ಯಾವ್ದು ಉಳಿತದೆ ಅದಷ್ಟೇ ಬರೀಬೇಕು. ನೋಡಿ ಈಗ ನೋಡಿ ಇಲ್ಲಿ ಇದು ಎ ಸೆಟ್ 1 2 3 4 ಇದೆ, ಬಿ ಸೆಟ್ ಇದಿದೆ. ಇವಾಗ ನಮಗೇನು ಕೇಳ್ತಾರೆ ಬಿ ಮೈನಸ್ ಎ. ಇಲ್ಲಿ ಬಿ ಬರ್ತಿದ್ದೇನೆ, ಬಿ ನೋಡಿ ಇದಿದೆ, ಇದಿದೆ. ಸೊ ಇವಾಗ ನೋಡಿ ಇದರೊಳಗೆ ಏನು ಕಾಮನ್, ಇದರೊಳಗೆ ಈ ಸೆಟ್ ಬರುತ್ತೆ, ಈ ಸೆಟ್ ಬರಲ್ಲ. ಅಂದರೆ ಫಸ್ಟ್ ಸೆಟ್ಟಿಂದ ಎಲಿಮೆಂಟ್ಸ್ ಬರುತ್ತೆ, ಇದ್ರ ಸೆಟ್ಟಿಂದ ಎಲಿಮೆಂಟ್ಸ್ ಬರಲ್ಲ. ಇದರೊಳಗಿಂದ ಫಸ್ಟಿಗೆ 1 ಇದೆ, 1 ಇದೆ. ಸೊ ಇದು ಬರಲ್ಲ. 2 ಇದೆ, 2 ಇದೆ, 2 ಕ್ಯಾನ್ಸಲ್ ಆಗುತ್ತೆ. 5 ಇದೆ, ಆದರೆ ಇಲ್ಲಿ 5 ಇಲ್ಲ. ಸೊ ಇಟ್ ವಿಲ್ ಬಿ 5. ಇದರೊಳಗೆ 6 ಇದೆ, ಇಲ್ಲಿ 6 ಇಲ್ಲ. ಸೊ 6. ಇದರೊಳಗೆ 3, ಇಲ್ಲಿ 3 ಇಲ್ಲ, ಇಲ್ಲಿ 3 ಇದೆ. ಸೊ ಇದು ಬರಲ್ಲ. 4 ಇದೆ, ಇದು ಬರಲ್ಲ. ಸೊ ಇಟ್ ವಿಲ್ ಬಿ ಬಿ ಮೈನಸ್ ಎ. ಇವಾಗ ಎ ಮೈನಸ್ ಸಿ ನೋಡಿ, ಎ ಮೈನಸ್ ಸಿಯಲ್ಲಿ ಇದ್ರದ್ದು ಎಲಿಮೆಂಟ್ಸ್ ಬರುತ್ತೆ, ಇದ್ರದ್ದು ಎಲಿಮೆಂಟ್ಸ್ ಬರಲ್ಲ. ಅಂದರೆ 1 1 ಇದರೊಳಗೆ 1 ಇಲ್ಲ, 1 ಇಲ್ಲ ಅಂತ ಹೇಳಿದರೆ ಅದಕ್ಕೋಸ್ಕರ ಇಲ್ಲೇನಾಗುತ್ತೆ 1 ಬರುತ್ತೆ. ಆಯಿತಾ? 2 2 ಇದೆ. ಸೊ ಇಟ್ ವಿಲ್ ಬಿ ಕ್ಯಾನ್ಸಲ್ಡ್. 2 ಕ್ಯಾನ್ಸಲ್ ಆಯಿತು. 3 ಕ್ಯಾನ್ಸಲ್ ಆಯಿತು. ಓಕೆ, 4 ಇದೆ, ಆದರೆ ಇಲ್ಲಿ 4 ಇಲ್ಲ. ಸೊ ಇಟ್ ವಿಲ್ ಬಿ ಹಿಯರ್. ಆಯಿತಾ? ಅಂದರೆ ಇದ್ರದ್ದು ಎಲಿಮೆಂಟ್ಸ್ ಇಷ್ಟು ಕ್ಯಾನ್ಸಲ್ ಆಗಿ ಇದ್ರದ್ದು ಅಷ್ಟೇ ಎಲಿಮೆಂಟ್ಸ್ ಬರೋದು. ಇವಾಗ ನೋಡಿ ಸಿ ಮೈನಸ್ ಎ ಇದೆ, 2 3 ಆ್ಯಂಡ್ 2 1 2 3 ಇದೆ. ಇದರೊಳಗೆ ನೋಡಿ 2 ಕ್ಯಾನ್ಸಲ್ ಆಗುತ್ತೆ. ಆಯಿತಾ? 3 ಕ್ಯಾನ್ಸಲ್ ಆಗುತ್ತೆ. ಇದ್ರದ್ದು ಎಲಿಮೆಂಟ್ಸ್ ಬರುತ್ತೆ, ಇದ್ರದ್ದು ಎಲಿಮೆಂಟ್ಸ್ ಬರಲ್ಲ. ಇವಾಗ ಇದರೊಳಗೆ ಎಲಿಮೆಂಟ್ಸ್ ಇಲ್ಲ. ಸೊ ಇದೇನಾಗುತ್ತೆ 5 ಆಗುತ್ತೆ, ಅಂದರೆ ನಲ್ ಸೆಟ್ ಆಗುತ್ತೆ. ಆಯಿತಾ? ಈಗ ನೋಡಿ ಎ ಮೈನಸ್ ಡಿ ಅಂತ ಹೇಳಿದರೆ ನಾನು 5 ಅಂತ ಕೊಟ್ಟಿದ್ದೆ. ಇಲ್ಲಿ ನೋಡಿ ಕ್ವಶನ್ನಲ್ಲಿ ಇಲ್ಲಿ ಡಿ ಅಂದರೆ 5 ಅಂತ ಕೊಟ್ಟಿದ್ದೆ. ಆಯಿತಾ? ಇದೇ ಸೆಟ್ ತೊಗೊಂಡು ನಾನು ಇದೆಲ್ಲ ಫ್ರೇಮ್ ಮಾಡಿದ್ದೇನೆ.
ಸೊ ಎ ಮೈನಸ್ 5 ಅಂತ ಹೇಳಿದರೆ ನಲ್, ಅಂದರೆ ಏನೂ ಇಲ್ಲ ಎಲಿಮೆಂಟ್ಸ್. ಸೊ ಈ ಎಲಿಮೆಂಟ್ಸೇ ಬರುತ್ತೆ. ಓಕೆ, ಇವಾಗ ಈ 1 ಮೈನಸ್ 0 ಹೇಗೆ 1 ಬರುತ್ತೆ ನೋಡಿ, 1 ಮೈನಸ್ 0 = 1 ಕೊಡುತ್ತಲ್ಲ, ಅದೇ ರೀತಿಯಲ್ಲಿ ಎ ಮೈನಸ್ ಸಮಥಿಂಗ್ ವಿಚ್ ಇಸ್ ಎಂಟಿ, ಇಟ್ ಈಸ್ ಎ ಇಟ್ ಸೆಲ್ಫ್. ಸೊ ಎ ಅಷ್ಟೇ ಬರುತ್ತೆ, ಆಯಿತಾ. ಇವಾಗ ನೋಡಿ ಡಿ ಮೈನಸ್ ಎ ಅಂದರೆ 5 ಮೈನಸ್ ಎ ಇದೆ. 5 ಅಂತ ಹೇಳಿದರೆ 0 ಎಲಿಮೆಂಟ್ಸ್, ಇದರೊಳಗೆ ಎ ಇದೆ ಅನ್ನಿಸ್ಕೊಳ್ಳಿ, ಇದರೊಳಗೆ ಏನಾಗುತ್ತೆ 5ನೇ ಬರೋದು ಇದರೊಳಗೆ, ಯಾಕೆಂದರೆ ಮೈನಸ್ ಮಾಡಿದಾಗ ಇದ್ದದ್ದು ಎಲಿಮೆಂಟ್ಸ್ ಬರುತ್ತೆ, ಇದ್ದದ್ದು ಎಲಿಮೆಂಟ್ಸ್ ಬರಲ್ಲ ಇದರೊಳಗೆ ಮೈನಸ್. ಇವಾಗ ನೋಡಿ, ಕೆಲವೊಮ್ಮೆ ನಾನು ಹಿಂದಿನ ವಿಡಿಯೋದಲ್ಲಿ ಅಂದೆ 2 3 ಇದೆ ಅನ್ನಿಸ್ಕೊಳ್ಳಿ, ಇಲ್ಲಿ 1 2 3 ಇದೆ, ಇಲ್ಲಿ 4 ಒಂದಿದೆ. ಸೊ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಇವಾಗ ನೀವು ಅನ್ಬೋದು 1 ಮತ್ತು -4 ಬರಿಬೋದು, -4 ಬರೋಕ್ಕೆ ಚಾನ್ಸೇ ಇಲ್ಲ, ಇದ್ರದ್ದೇ ಎಲಿಮೆಂಟ್ಸ್ ಬರೋದು. ಸೊ ಅದಕ್ಕೋಸ್ಕರ 5 ಮೈನಸ್ ಸಮ್ ಸೆಟ್ ಇತ್ತಂದರೆ 5ನೇ ಬರೋದು, ಇದ್ದದ್ದು ಎಲಿಮೆಂಟ್ಸ್ ಬರಲ್ಲ. ಸೊ ಐ ಹ್ಯಾವ್ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಲೈಕ್ ಮಾಡಿದರೆ ತುಂಬ ಮೋಟಿವೇಶನ್ ಸಿಗುತ್ತೆ, ದಯವಿಟ್ಟು ಲೈಕ್ ಮಾಡಿ, ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಮಕ್ಕಳಿಗೆ ಕ್ವಾರ್ಟರ್ಲಿ ಎಕ್ಸಾಮಿನ ಒಂದು ಪೋರ್ಷನ್ ಕಮೆಂಟ್ ಮಾಡಿ. ಇವಾಗ ನಿಮ್ಗೆ ಯಾವ ಲೆಸನ್ ನಡೀತಿದೆ ಅದನ್ನಷ್ಟೇ ಕಮೆಂಟ್ ಮಾಡಿ, ಆಯಿತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.